ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಪ್ರಮೋದ ಕರಗೂರು. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಯ ಕುರಿತು ನಾನು ಮಾತನಾಡ್ತೀನಿ. ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇವತ್ತು ಮಾರ್ಚ್ ತಿಂಗಳ 17ನೇ ತಾರೀಕು. ನಾನು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೆ. ಇದೇ ಒಂದು ಹವಾಮಾನ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಮಾರ್ಚ್ ತಿಂಗಳ 2ನೇ ವಾರ ಅಥವಾ ಮಾರ್ಚ್ ತಿಂಗಳ ಮಧ್ಯಾವಧಿ ವೇಳೆಗೆ ದಕ್ಷಿಣ ಭಾರತವನ್ನು ಒಳಗೊಂಡಂತೆ, ಅಂದರೆ ತಮಿಳುನಾಡು, ಕೇರಳ, ಲಕ್ಷದ್ವೀಪಗಳು, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಹೊಂದ್ಕೊಂಡಂತೆ ಅಲ್ಲಲ್ಲಿ ಮಳೆ ಆಗುತ್ತೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೆ. ಅದರಂತೆ ಈಗಾಗಲೇ ತಮಿಳುನಾಡು, ಕೇರಳ, ಲಕ್ಷದ್ವೀಪಗಳು, ಕರ್ನಾಟಕದ ರಾಜಧಾನಿ ಬೆಂಗಳೂರು ಒಳಗೊಂಡಂತೆ ಉಡುಪಿ, ದಕ್ಷಿಣ ಕನ್ನಡ, ಕೊಡಗು ಈ ಒಂದು ಭಾಗದಲ್ಲಿ ಅಲ್ಲಲ್ಲಿ ಮಳೆಯಾಗಿರ್ತಕ್ಕಂಥದ್ದು. ಒಂದಷ್ಟು ಭಾಗದಲ್ಲಿ ಒಳ್ಳೆಯ ಮಳೆಯಾಗಿರ್ತಕ್ಕಂಥದ್ದು, ಒಂದಷ್ಟು ಭಾಗದಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆಯಾಗಿರ್ತಕ್ಕಂಥದ್ದು. ಮಳೆಯ ಒಂದು ಪರಿಸ್ಥಿತಿ ನೋಡೋದಾದರೆ, ಅವಲೋಕನ ಮಾಡಿದಾಗ ಮಳೆಯ ಪ್ರಮಾಣದಲ್ಲಿ ಅಂತಹ ಒಂದು ಸಮಾಧಾನಕರವಾದಂಥ ಫಲಿತಾಂಶ ಇಲ್ಲ. ಅಂದರೆ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತಕ್ಕಂಥದ್ದು. ಹಾಗೆ ಇವತ್ತು ದಿನಾಂಕ 17ನೇ ತಾರೀಕು ಮಾರ್ಚ್ 17. ಮುಂದಿನ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ, ಮುಂದಿನ ದಿನಗಳಲ್ಲಿ ಅಂದರೆ ಕೇರಳ ಆಗಿರ್ಬೋದು, ಲಕ್ಷದ್ವೀಪಗಳಾಗಿರ್ಬೋದು, ಕರ್ನಾಟಕದ ಕರಾವಳಿ ಭಾಗಕ್ಕೆ ಹೊಂದ್ಕೊಂಡಂತೆ ಅಲ್ಲಲ್ಲಿ ಒಂದು 2-3 ದಿವಸ ಹಗುರವಾಗಿ ಮಳೆ ಆಗ್ತಕ್ಕಂಥ ಲಕ್ಷಣ ಕಂಡುಬರುತ್ತೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ, ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಸುಳಿಗಾಳಿ ಹಿನ್ನೆಲೆಯಲ್ಲಿ ಈ ಒಂದು ಮಳೆಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಆದರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಹಾಗೂ ಸುತ್ತಮುತ್ತಲ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲೂ ಕೂಡ ಸದ್ಯಕ್ಕೆ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡುಬರ್ತಾ ಇಲ್ಲ. ಹಾಗೆ ದೇಶದ ಒಂದು ತಾಪಮಾನದ ಬಗ್ಗೆ ಮಾತನಾಡೋದಾದರೆ, ದೇಶದ ಪಶ್ಚಿಮ, ಮಧ್ಯ, ಪೂರ್ವ, ವಾಯುವ್ಯ ಭಾರತದಲ್ಲಿ ತೀವ್ರವಾದಂಥ ಬಿಸಿಗಾಳಿ ಉಂಟಾಗ್ತಿರ್ತಕ್ಕಂಥದ್ದು. ಅಂದರೆ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಗೋವಾದ ಕೊಂಕಣ ತೀರ ಆಗಿರ್ಬೋದು, ರಾಜಸ್ಥಾನ ಹಾಗೆ ಉತ್ತರ ಪ್ರದೇಶ ಆಗಿರ್ಬೋದು, ಈ ವ್ಯಾಪ್ತಿಯಲ್ಲಿ ಕೂಡ ದಿನೇ ದಿನೇ ಒಂದು ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ, ಜಾಗತಿಕ ತಾಪಮಾನ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ನಮ್ಮ ಭಾರತದ ಮೇಲೆ ಇದರ ಪರಿಣಾಮ ಎದುರಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಗುಜರಾತ್ನ ಜುನಾಗಢ ಆಗಿರ್ಬೋದು, ಅಹಮದಾಬಾದ್ ಆಗಿರ್ಬೋದು, ವಡೋದರ ಆಗಿರ್ಬೋದು, ಭಾವನಗರ ಆಗಿರ್ಬೋದು, ದ್ವಾರಕ ಆಗಿರ್ಬೋದು, ಸೋಮನಾಥ್ ಆಗಿರ್ಬೋದು, ಹಾಗೆ ಮಹಾರಾಷ್ಟ್ರದ ಬಹುತೇಕ ಭಾಗವನ್ನು ಒಳಗೊಂಡಂತೆ 40-41 ಡಿಗ್ರಿ ಆಸ್ಪಾಸ್ನಲ್ಲಿ ಈಗಾಗಲೇ ಗರಿಷ್ಠ ತಾಪಮಾನ ಎದುರಾಗಿರ್ತಕ್ಕಂಥದ್ದು. ಕನಿಷ್ಠ ತಾಪಮಾನವೂ ಕೂಡ ಹೆಚ್ಚಳ ಆಗ್ತಿರ್ತಕ್ಕಂಥದ್ದು. ಭವಿಷ್ಯದಲ್ಲಿ ಅಂದರೆ ಏಪ್ರಿಲ್ ತಿಂಗಳು ಹಾಗೂ ಮೇ ತಿಂಗಳಲ್ಲೂ ಕೂಡ ದೇಶದಾದ್ಯಂತ ವಾಯುವ್ಯ, ದೇಶದ ಮಧ್ಯ, ದೇಶದ ಉತ್ತರ, ದೇಶದ ಪೂರ್ವೋತ್ತರ, ಹಾಗೆ ದೇಶದ ಪೂರ್ವ ಭಾಗದಲ್ಲಿ ಒರಿಸ್ಸಾ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ದಿಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳಲ್ಲಾಗಿರ್ಬೋದು, ಗುಜರಾತ್ ಹಾಗೂ ಮಹಾರಾಷ್ಟ್ರ ಆಗಿರ್ಬೋದು, ನಮ್ಮ ಕರ್ನಾಟಕ ಹಾಗೂ ತೆಲಂಗಾಣ, ಆಂಧ್ರ ಪ್ರದೇಶ ಆಗಿರ್ಬೋದು, ಈ ಭಾಗದಲ್ಲೂ ಕೂಡ ಬಿಸಿಲಿನ ಒಂದು ತೀವ್ರತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಹಾಗೆ ಇನ್ನೊಂದು ವಿಶೇಷವಾದಂಥ ಬದಲಾವಣೆ ಏನಪ್ಪ ಅಂದರೆ, ಏಪ್ರಿಲ್ ತಿಂಗಳ ಮೊದಲ ವಾರದ ವೇಳೆಗೆ ಅರಬ್ಬಿ ಸಮುದ್ರ ಆಗಿರ್ಬೋದು, ಹಾಗೆ ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ, ಹಾಗೆ ಹಿಂದೂ ಮಹಾಸಾಗರಕ್ಕೆ ಹೊಂದ್ಕೊಂಡಂತೆ ಮುಂಗಾರು ಮಾರುತ ಅಂದರೆ ಪ್ರೀ ಮಾನ್ಸೂನ್ ಅಂತ ಏನು ಕರಿತೀವಿ, ಮುಂಗಾರು ಪೂರ್ವ ಮಳೆಯಿಂದ ಇದಕ್ಕೆ ಬೇಕಾದಂಥ ಒಂದು ವೇದಿಕೆ ಕೂಡ ನಿರ್ಮಾಣ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಎಲ್ಲವನ್ನು ಕೂಡ ಕಾದು ನೋಡೋಣ. ಯಾಕೆಂದರೆ ನಾನು ಕಳೆದ ಒಂದು ಫೆಬ್ರವರಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ ನಿಮಗೆ. ಎಲ್9 ಅಂತ್ಯ ಆಗ್ತಾಯಿದೆ, ಲಾನೈನು ಆರಂಭ ಆಗ್ತಾಯಿದೆ ಅಂತ. ಎಲ್9 ಹಾಗೂ ಲಾನೈನದ ಬಗ್ಗೆ ಹಿಂದೆ ಮಾತನಾಡಿದ್ದೀನಿ. ಎಲ್9 ಹಾಗೂ ಲಾನೈನು ಜಾಗತಿಕ ಹವಾಮಾನದ ಮೇಲೆ ಒಂದು ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಎಲ್9 ಆರಂಭ ಆದರೆ ಜಗತ್ತಿನಾದ್ಯಂತ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಲಾನೈನು ಅಂದರೆ ಜಗತ್ತಿನಾದ್ಯಂತ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಂದರೆ ಲಾನೈನು ಹೆಚ್ಚು ಮಳೆಯನ್ನು ತಂದೊಡ್ತಕ್ಕಂಥ ಒಂದು ವಿದ್ಯಮಾನ. ಆದರೆ ಈ ಬಾರಿಯ ಒಂದು ಜಾಗತಿಕ ತಾಪಮಾನದ ಹೆಚ್ಚಳವನ್ನು ನೋಡಿದಾಗ, ಜಾಗತಿಕ ಮಟ್ಟದಲ್ಲಿ ಒಂದು ಹವಾಮಾನದಲ್ಲಿ ವ್ಯತ್ಯಾಸವನ್ನು ನೋಡಿದಾಗ, ಅಂದರೆ ಭೂಮಿಯ ಒಂದು ವಾತಾವರಣದ ಮೇಲೆ ಮನುಷ್ಯನ ಒಂದು ಹಸ್ತಕ್ಷೇಪದ ಒಂದು ಪರಿಣಾಮವಾಗಿ ಈ ಲಾನೈನು ಹಾಗೂ ಎಲ್9 ಏನಿದೆ, ಇದರ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರ್ತಿರ್ತಕ್ಕಂಥದ್ದು. ಇದರ ಒಂದು ಹಿನ್ನೆಲೆಯಲ್ಲಿ ಎಲ್9 ಎಷ್ಟು ಪ್ರಬಲವಾಗಿದ್ದರೂ ಕೂಡ ಈ ಲಾನೈನು ಅಂತಕ್ಕಂಥದ್ದು, ಅಂದರೆ ಹೆಚ್ಚು ಮಳೆಯನ್ನು ತರ್ತಕ್ಕಂಥ ಲಾನೈನು ಏನಿದೆ, ಇದು ದುರ್ಬಲ ಸ್ಥಿತಿಯಲ್ಲೇ ಮುಂದುವರೆದಿರ್ತಕ್ಕಂಥದ್ದು. ಪೆಸಿಫಿಕ್ ಮಹಾಸಾಗರದ ಕಡೆಯಿಂದ ಹಿಂದೂ ಮಹಾಸಾಗರದ ಕಡೆಗೆ ಬರ್ತಕ್ಕಂಥ ಈ ಒಂದು ತೇವಾಂಶ ಭರಿತ ವ್ಯವಸ್ಥೆ ಏನಿದೆ, ಇದು ಇದರ ಮೇಲೆ ಒಂದು ಹೆಚ್ಚಿನ ಒಂದು ಪರಿಣಾಮ ಎದುರಾಗಿರ್ತಕ್ಕಂಥದ್ದು ಈ ಒಂದು ಗ್ಲೋಬಲ್ ವಾರ್ಮಿಂಗ್ನಿಂದ. ಅದರಿಂದಾಗಿ ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿ ಅಂತ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಸದ್ಯಕ್ಕೆ ಮಾರ್ಚ್ ತಿಂಗಳಲ್ಲಿ ಗೋಚರ ಆಗ್ತಾಯಿಲ್ಲ. ಏಪ್ರಿಲ್ ತಿಂಗಳ ಒಂದು ಅವಧಿಯಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಪ್ರೀ ಮಾನ್ಸೂನ್ ಅಂದರೆ ಮಾನ್ಸೂನ್ನ ಒಂದು ಪೂರ್ವ ಲಕ್ಷಣ ಅಂತ ಏನು ಕರಿತೀವಿ, ಮುಂಗಾರು ಪೂರ್ವ ಮಳೆಯಿಂದ ಇದರ ಒಂದು ಪರಿಸ್ಥಿತಿ ಹೇಗಿರುತ್ತೆ, ಅರಬ್ಬಿ ಸಮುದ್ರ ಆಗಿರ್ಬೋದು, ಬಂಗಾಳ ಕೊಲ್ಲಿಗೆ ಹೊಂದ್ಕೊಂಡಂತೆ ಒಂದು ಮೋಡದ ಒಂದು ವಾತಾವರಣ ಸೃಷ್ಟಿಯಾದರೆ ಅದು ಯಾವ ರೀತಿ ಇರುತ್ತೆ, ಅದರ ತೀವ್ರತೆ ಏನು ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಬೇಸಿಗೆಯಲ್ಲಿ ಎಷ್ಟು ತೀವ್ರತೆ ಅಂದರೆ ಎಷ್ಟು ಒಂದು ಬಿಸಿಲಿನ ಒಂದು ತೀವ್ರತೆ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನೋ ಸೂಚನೆಯನ್ನು ಭಾರತೀಯ ಹವಾಮಾನ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಎಲ್ಲವನ್ನು ಕೂಡ ನಾವು ಲಾನೈನ ಪರಿಸ್ಥಿತಿಯನ್ನು ಆಧರಿಸಿ ನಾವು ನೋಡಬೇಕಾಗುತ್ತೆ. ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಈ ದೇಶದಲ್ಲಿ ನಮ್ಮ ಭಾರತದಲ್ಲಿ ಹೆಚ್ಚು ಮಳೆಯಾಗುತ್ತೆ ಅನ್ನೋ ಸೂಚನೆ ನಾನು ಕೂಡ ಡಿಸೆಂಬರ್ ತಿಂಗಳಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಈ ಬಾರಿ ಕೂಡ ಕಳೆದ ಬಾರಿಯಂತೆ ನಾರ್ಮಲ್ ಆಗಿ ಮಳೆ ಆಗುತ್ತೆ ಅನ್ನೋ ಸೂಚನೆಯನ್ನು ನಾನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಈಶಾನ್ಯ ಭಾರತಕ್ಕೆ ಹೊಂದ್ಕೊಂಡಂತೆ ಕೂಡ ಈ ಬಾರಿ ಒಳ್ಳೆಯ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಕಂಡುಬರ್ತಿದೆ. ಅಸ್ಸಾಂ, ಮೇಘಾಲಯ, ತ್ರಿಪುರ, ನಾಗಾಲ್ಯಾಂಡ್ ಆಗಿರ್ಬೋದು, ಆ ಭಾಗದಲ್ಲಿ ಕೂಡ ಈ ಬಾರಿ ಹೆಚ್ಚು ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಿದೆ. ಒಂದು ವೇಳೆ ಏನಾದರೂ ಲಾನೈನು ಪರಿಸ್ಥಿತಿ ದುರ್ಬಲ ಆಗಿದ್ದೇ ಆದರೆ ಪೂರ್ವ ಅಂದರೆ ಮುಂಗಾರು ಮಾರುತದ ಈ ಒಂದು ಏಪ್ರಿಲ್ ಮೇ ತಿಂಗಳ ಒಂದು ಮಳೆಯ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರಬಹುದು. ಹಾಗೆ ಮಳೆಗಾಲ ಮುಗಿದ ನಂತರ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ನಂತರ ಬರ್ತಕ್ಕಂಥ, ಅಕ್ಟೋಬರ್ ನಂತರ ಬರ್ತಕ್ಕಂಥ ಹಿಂಗಾರು ಅಂದರೆ ನಾವು ಪೋಸ್ಟ್ ಮಾನ್ಸೂನ್ ಅಂತ ಏನು ಕರಿತೀವಿ, ಆ ಒಂದು ಅವಧಿಯಲ್ಲಿ ಮಳೆಯ ಒಂದು
ಪರಿಸ್ಥಿತಿಯ ಮೇಲೆ ಪರಿಣಾಮವನ್ನು ಇದು ಬೀರ್ಬೋದು. ನೋಡೋಣ, ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಬದಲಾವಣೆ ಆಗುತ್ತೆ, ಯಾವ ರೀತಿ ಒಂದು ಮಳೆ ಒಂದು ದೇಶದ ಒಂದು ಪಶ್ಚಿಮ ಆಗಿರ್ಬೋದು, ದೇಶದ ದಕ್ಷಿಣ ಭಾಗದಲ್ಲಾಗಿರ್ಬೋದು, ಹಾಗೆ ದೇಶದ ಉತ್ತರ ವಾಯುವ್ಯ ಭಾಗದಲ್ಲಿ, ಹಾಗೆ ದೇಶದ ಈಶಾನ್ಯ ಭಾಗದಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನನ್ನ ಮುಂದಿನ ಒಂದು ವರದಿಯಲ್ಲಿ ನಾನು ಒಂದು ಮಾಹಿತಿಯನ್ನು ಕೊಡ್ತೀನಿ. ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ವೀಕ್ಷಕರೇ, ಕರ್ನಾಟಕದ ಒಂದು ಯೂಟ್ಯೂಬ್ ಚಾನಲ್ನ ಇತಿಹಾಸದಲ್ಲಿ ಮಳೆಗೆ ಸಂಬಂಧಪಟ್ಟಂತೆ ಚಂಡಮಾರುತ ಆಗಿರ್ಬೋದು, ಮಳೆ ಆಗಿರ್ಬೋದು, ವಾಯುಭಾರ ಕುಸಿತ ಆಗಿರ್ಬೋದು, ನಿಖರವಾದಂಥ ಸ್ಪಷ್ಟವಾದಂಥ ನೇರ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಯೂಟ್ಯೂಬ್ ಚಾನಲ್ ಯಾವುದು ಇದ್ದರೆ ಅದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದ್ದರೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾನು ಮತ್ತೆ ಭೇಟಿ ಆಗ್ತೀನಿ. ನಾನು ಪ್ರಮೋದ ಕರಗೂರು. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.